ಬಾಣಂತಿ ನೀನು ಅಡುಗೆ ಮಾಡಬಾರ್ದು ಪಾಪು. ಎಲ್ಲಿದೆ ಇದು? ನನ್ನ ತೋರ್ಸು ಕ್ಯಾಮ್ರಾಗೆ ಹೇಳ್ತಾರ ಒಳ್ಳೆದಾಯ್ತಲ್ಲ. ಹ್ಯಾಪಿ ಗೌರಿ ಗಣೇಶ ಚತುರ್ಥಿ ಟು ಮೈ ಗೌರಿ. ಪುಟಾಣಿ ಗಣೇಶ ನಮ್ಮನೆ. ಹೆಲೋ, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅಗೈನ್. ಆ್ಯಕ್ಚುಲಿ ಏನಂತ ಅಂದರೆ, ಸೊ ಇವತ್ತು ಲೇಟ್ ಆಗೋಗಿದೆ ಆಲ್ರೆಡಿ. ಗಣೇಶ ಇಡಬೇಕು ಇವಾಗ. ನಾನು ರೆಡಿಯಾಗಿ ಅವಳನ್ನ ಸ್ನಾನ ಎಲ್ಲ ಮಾಡಿಸಿ ಅವಳು ಇವಾಗ ಮಲಗಿದ್ಲು. ಸೊ ದಟ್ಸ್ ವೈ ಲೇಟ್ ಆಯಿತು. ಪೂಜೆ ಎಲ್ಲ ರೆಡಿ ಇದೆ. ಗಣೇಶ ಇಟ್ಟು ಹೂವು ಇಟ್ಟು ಇವಾಗ ಪೂಜೆ ಮಾಡಬೇಕು. ನಾ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ, ಓಕೆ? ನಿಂಗೇನಾರ ಮಾನ ಮರ್ಯಾದೆ ಆಯ್ತಾ? ಮನೆ ರೆಡಿಯಾಗಿ ಬಾ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ರೆಡಿ ಆಯ್ತಾವಳೆ. ಹಾಂ, ನೀನು ಈ ಥರ ಎಲ್ಲ ಮಾಡಬಾರ್ದು ನನ್ನ. ನೋಡಿ ಗೈಸ್, ಪಾಪ ಇವಳು ಬಾಣಂತಿ ನೋಡಿದ್ರೆ ಎಷ್ಟು ನೀಟಾಗಿ ರೆಡಿಯಾಗಿ ಎಲ್ಲ ಇದು ಮಾಡ್ತಾಳು. ಇವಳು ಇನ್ನೂ ಈಗ ರೆಡಿನೇ ಆಗಿಲ್ಲ, ಇಲ್ಲಿ ಬಂದ್ಬಿಟ್ಟು ರೆಡಿ ಆಯ್ತಾಳು. ಪಾಪ ಗಣೇಶ ತೋರಿಸು. ಸೊ ಗೈಸ್, ಅವಳು ಸೆಟಪ್ ಮಾಡ್ಕೊಳ್ಳಿ ಗಣೇಶ ಎಲ್ಲ, ಆಮೇಲೆ ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಈ ಥರ ರೆಡಿ ಆಗಿದೆ ದೇವ್ರ ಮನೆ ಎಲ್ಲ. ಇದು ನಮ್ಮ ಪುಟ್ಟ ಗಣೇಶ, ಪುಟಾಣಿ ಗಣೇಶ ನಮ್ಮ ಮನೆದು. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಪೂಜೆ ಮಾಡ್ತಾವ್ರೆ ಇನ್ನ ಇವಳು. ತಲೆ ಕೂದಲು ಸರಿ ಮಾಡ್ಕೊಂಡು ಇನ್ನು ಮಾಡ್ಕೊಂಡು ಅವಳೆ. ಹೆಣ್ಮಕ್ಳು ಇಷ್ಟೊಂದು ರೆಡಿಯಾಗಿ ಕೂತಿರ್ಬೇಕು. ಪಾಪು ಒಂದ್ಸಲ ಹಂಗೆ ಟರ್ನ್ ಆಗು. ನೋಡಿ ಹೆಂಗೆ ಹೆಣ್ಮಕ್ಳು ಈ ಥರ ರೆಡಿ ಆಗಬೇಕು. ಅಯ್ಯೋ, ಹಿಂಗೆ ರೆಡಿಯಾಗಿ ಎಷ್ಟು ದಿನಗಳಾಯ್ತಲ್ಲ ಪಾಪ. ನೀನು ಪೂಜೆ ಮಾಡು, ನೆಮ್ಮದಿಗೆ ಪೂಜೆ ಮಾಡು. ಆಯ್ತು, ವಿಡಿಯೋ ಮಾಡು. ಆಯ್ತು, ನಿಂದೇನು ವಿಡಿಯೋ ಮಾಡ್ತಾರ ಮಾಡು. ವಾ, ಚೆನ್ನಾಗಿ ಮಾಡು. ಹ್ಯಾಪಿ ಗೌರಿ ಗಣೇಶ ಚತುರ್ಥಿ ಟು ಮೈ ಗೌರಿ ಅಂತ ಹೇಳು. ಇವೆಲ್ಲ ಕಲಿಬೇಡ. ಹ್ಯಾಪಿ ಗೌರಿ ಗಣೇಶ ಚತುರ್ಥಿ ಟು ಮೈ ಗೌರಿ. ನೀನು ಹೇಳಕ್ಕ ಟು ಮೈ ಗಣೇಶ. ಗೌರಿ ಗಣೇಶ ಅಪ್ಪ ಅಮ್ಮ ಮಗ. ನಾನು ಗಣೇಶ ತಗೊಳ್ಳಿ. ಶಿವ ಆಶೀರ್ವಾದ ತಗೋ. ಇರು. ಪೂಜಾ, ಗಣೇಶ ಆದಷ್ಟು ಬೇಗ ಬರ್ಲಿ ಅಂತ ಹೇಳು. ಗೌರಿ ಬಂದೈತೆ. ಗೌರಿ ಕಡೆನೆ ತಡೆಗೈತಲ್ಲ. ಗೈಸ್ ನೋಡಿ, ರೆಡಿಯಾಗಳು. ಇವಾಗ ಜ್ಯುವೆಲ್ರಿ ಹಾಕೊಂಡು ಕೇಳು, ಎಲ್ಲಾರನು ಕೇಳು. ಚೆನ್ನಾಯ್ತಾ 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 ಅಂತ. ಅಲ್ಲಿ ರೋಡಲ್ಲಿ ಒಂದು 4 ಜನ ಹೋಯ್ತಾ ಇರ್ತಾರೆ, ಚೆನ್ನಾಯ್ತಾ ಇದು ಅಂತ ಕೇಳು. ಹಾ, ನೋಡಿ ಇವಳು ಇವಾಗ ರೆಡಿ ಆಗವಳೆ. ಇನ್ನೂ ರೆಡಿ ಆಯ್ತಾನೆ ಅವಳೆ. ಬಂದು ಇನ್ನ 3 ಅವರ್ ಆಯ್ತು. ಡಯಟ್ ಮಾಡ್ತಾ ಇದ್ದಾಳೆ ಆಯ್ತಾ. ಕಾಫಿ ಕುಡಿ ಅಂದ್ರೆ ಕುಡಿಲಿಲ್ಲ ಆಯ್ತಾ. ಈಗ ರಸ್ ತಿಂತಾವಳೆ. ರಸ್ಗೆ ಎಷ್ಟು ಕ್ಯಾಲೋರಿ ಬರುತ್ತೆ? ಅಲ್ಲಿ ಊಟ ಮಾಡ್ತಾವ್ರಲ್ಲ ಅಡುಗೆ. ಸೌತೆಕಾಯಿ ಇದೆ, ಸೌತೆಕಾಯಿ ತಿನ್ನು, ಕ್ಯಾರೆಟ್ ತಿನ್ನು. ಗೈಸ್, ನನ್ನ ತಂಗಿ ಮಾಡೋದೆಲ್ಲ ಹಿಂಗೆ ಅವಳಿಗೆ. ಇವತ್ತೆಲ್ಲ ಫುಲ್ಲು ರೋದನೆ ಮಾಡ್ತಾ ಇದೀವಿ. ಗೈಸ್, ಏನೋ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತಾ ಇದೆ? ಬಾಣಂತಿ ನೀನು ಅಡುಗೆ ಮಾಡಬಾರ್ದು ಪಾಪು. ನಾವು ಚೆನ್ನಾಗಿದ್ದೀವಿ ಆರಾಮಾಗಿ ಅಂದ್ರೆ ಮಾಡ್ಬೋದು. ಈಗ ನನ್ಗೆ ಅಯ್ಯೋ ನಂಗೆ ಆಗ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಪೇನ್ಗಳು ಜಾಸ್ತಿ ಇತ್ತು ಅಂದ್ರೆ ಮಾಡಬಾರ್ದು, ರೆಸ್ಟ್ ಮಾಡ್ಬೇಕು ಅಷ್ಟೇ. ಅಷ್ಟೇ ಸಿಂಪಲ್. ಏನೇನು ಮೆನು ಇವತ್ತು? ಪಾಪ್ಸ್. ಹಾಂ, ಅಷ್ಟೇನಾ? ಈ ವೆಜ್ ಅಂದ್ರೇ ಏನು ಮಾಡೋದು ಅಂತ ಅನ್ಸುತ್ತೆ ಅಲ್ಲ? ನೀ ಮಾತ್ರ ಜಿಗಿ ಜಿಗ ಅಂತ ರೆಡಿ ಆಗಿದ್ಯಾ. ಹಾಂ, ಮೆನು ಮಾತ್ರ ಇಷ್ಟೇ ಸಿಂಪಲ್ ಆಗಿದೆ. ನಂತರನೇ ಸಿಂಪಲ್ ಆಗಿದೆ. ನಿಮ್ಮ ಮನೇಲೆಲ್ಲ ಹಬ್ಬ ಹೇಗೆ ನಡೀತಿದೆ? ನಮ್ಮ ಮನೇಲಿ ಹಿಂಗೆ ಸಿಂಪಲ್ ಆಗಿ ನಡೀತಾ ಇದೆ. ನಿಮ್ಮ ಮನೇಲೆಲ್ಲ ಹೇಗೆ ನಡೀತಾ ಇದೆ ಹೇಳಿ. ಮಗು ಆದ್ಮೇಲೆ ಫುಲ್ ಸ್ಕಿನ್ ಎಲ್ಲ ವೈಟ್ ಆಗ್ಬಿಡ್ತು. ಫುಲ್ ಜಿಗಿ ಜಿಗ ಅಂತ. ನನ್ನ ತೋರ್ಸು ಕ್ಯಾಮ್ರಾಗೆ ಅಂತ ಮುಂಚೆ ನಾನು ಬರಲ್ಲ ಕ್ಯಾಮ್ರಾಗೆ, ನಾನು ಬರಲ್ಲ ತೋರಿಸ್ಬಿಡ ಅಂತ ಇದ್ದೆ. ಇವಾಗ ನನ್ನ ತೋರ್ಸು, ನೀನ್ ತೋರ್ಸ್ಕೊಬಿಡ, ಎಲ್ಲ ತೋರ್ಸೋದು ಫುಲ್ ಹಬ್ಬ ಮಾಡ್ಕೊಬಿಡು. ಸರಿ, ಮಾತಾಡು. ಏನಂದು ಹಾಕೊಳಕ ಇನ್ನ ಬಟ್ಟೆ ಹಾಕಿಲ್ಲ ನೋಡಿ. ನಾನು ಬಟ್ಟೆ ಚೇಂಜ್ ಮಾಡಿಲ್ಲ, ಬಟ್ ಮಾಡ್ತೀನಿ ಆಮೇಲೆ ಫೋಟೋಸ್ ಎಲ್ಲ ತಗೋಬೇಕಲ್ಲ, ಅವಾಗ ಮಾಡ್ತೀನಿ. ನಿನ್ನೆ ವಿಡಿಯೋ ಮಾಡ್ತಾಯಿದ್ದೀನಿ ಪಾಪು, ನಿನ್ನೆ ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ಆಗಲ್ಲಿ ವಿಡಿಯೋ ಇರ್ತಾಳೆ ಇವತ್ತು. ಹಾಂ,
ಫುಲ್ ರೆಡಿ ಆಗಿಬಿಟ್ಟವಳೆ. ಸೊ ಆಮೇಲೆ ಲಾಸ್ಟಿಗೆ ರೆಡಿಯೆಲ್ಲ ಆಗಿ ಈವ್ನಿಂಗ್ ಆಗಿಗುತ್ತಲ್ಲ, ಡ್ರೆಸ್ ಚೇಂಜ್ ಮಾಡೋ ಟೈಮ್, ನಾನು ವಿಡಿಯೋನೇ ಮಾಡಲಿಲ್ಲ ನೀನು, ನನ್ನ ಫೋಟೋನೇ ತೆಗೀಲಿಲ್ಲ ನೀನು ಅಂತ ತಲೆಗೆ ಹಾಕ್ತಾಳೆ. ನಗ್ನಗ್ತಾ ಇಸ್ಕೋಬೇಕು ನೋಡಿ ಯಾವ ಥರ ಇದೆ. ಒಳ್ಳೆ ಲೊಕೇಶನ್, ವೆದರ್ ಮಾತ್ರ ಸಾಕಾಗಿದೆ. ನಿಜ ನಾನು ಎವ್ರಿ ಮಿಸ್ ಮಾಡ್ಕೊಂಡಿದ್ದೀನಿ ಆಚೆ ಹೋಗೋದು. ಮಳೆ ಬಂದಾಗೆಲ್ಲ ಫೀಲ್ ಆಯ್ತದ ಅದು. ಇಲ್ಲ ರೆಡಿ ಇದೆ, ಈಗ ರೆಡಿ ಆಗೋರೆ ಹುಡುಗ ಗಂಡು. ಹೇಳಿಸೋನು ಏನಾರ ಆಗಿ ತಂಗಿ ತಂಗಿ ಅಂತ ಹೇಳ್ತಾ ಇದೀವಿ. ಇವಾಗ ಅಫಿಷಿಯಲ್ ತಂಗಿ ಆಗಿ ದತ್ತು ತಗೋತಾ ಇದೀವಿ. ಸೊ ಪೇಪರ್ಸ್ ಎಲ್ಲ ತಗೊಂಡ್ಬರ್ತೀವಿ. ಸೊ ಇನ್ಮೇಲೆ ಅಫಿಷಿಯಲ್ ಆಗಿ ಅಣ್ಣ ಅಕ್ಕ, ನಾವು ಅಕ್ಕ ಹೋಗಿ ಅಣ್ಣ ಅಕ್ಕ ಅಲ್ಲ, ಅಣ್ಣ ತಂಗಿ. ಅಲ್ಲ ನೀನು ಅಕ್ಕ ಅಂತ, ನಾವು ಅಣ್ಣ ತಂಗಿ. ಆಯ್ತಾ? ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಹಾ ಅಳ್ತಾರ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಹೋಗಿ ಈ ಕಡೆಗೆ ಇಕ್ತೀನಿ. ನೋಡು ಗೈಸ್, ತುಂಬಾ ದಿನ ಆದ್ಮೇಲೆ ಬಾಳೆ ಎಲೆ ಊಟ ಮಾಡ್ತಾವಳೆ. ಎಷ್ಟು ತಿಂಗಳಾಯ್ತು ಬಾಬು ನೀನು ಊಟ ಮಾಡಿ ಬಾಳೆ ಎಲೆ? ಒಂದ್ಸಲ ಬಾಳೆ ಎಲೆ ಊಟ ಮಾಡಬೇಕು ಅಂತ ಪ್ರೆಗ್ನೆನ್ಸಿಯಲ್ಲಿ ತರ್ಸ್ಕೊಂಡು ತಿಂದಿದ್ದಲ್ಲ. ಸೊ ಹಬ್ಬದ ಊಟ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತೈತೆ. ಗೈಸ್, ಟೊಮೆಟೊ ಬಾತ್ ಮಾತ್ರ ಸಕ್ಕತ್ತಾಗಿದೆ. ಗದ್ದೆ ಅಕ್ಕಿದು. ಖುಷಿ ಆಯ್ತಾ? ತುಂಬಾ ತುಂಬಾ ಖುಷಿ ಆಯ್ತು. ಈ ಸಂಬಂಧ ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ನ ಏನೋ ಗೊತ್ತಿಲ್ಲ. ಅದೇ ಒಂಥರ ಎರಡನೇ ಫ್ಯಾಮಿಲಿ ಥರನೇ ನನಗಿದು. ನಾನು ಯಾವತ್ತೇ ನನಗೆ ಯಾವ ರಿಲೇಟಿವ್ಸ್ಗಿಂತನೂ ನನಗೆ ಇದು ನಮ್ಮ ಫ್ಯಾಮಿಲಿ ಬಿಟ್ಟರೆ ನೆಕ್ಸ್ಟು ನನಗೆ ಅಣ್ಣ ತಮ್ಮ ಅಕ್ಕ ಅಂದ್ಕೊಳ್ಳೋದೆ ನಾನು ಇಲ್ಲೇ ಬರೋದು. ನಂಗೆ ಇದು ಓಮ್ ಫೀಲ್ ಆಗುತ್ತೆ. ಬೇರೆಯವ್ರ ಮನೆ ಥರ ನಾನು ಇರಲ್ಲ, ಆರಾಮ ನಮ್ಮ ಮನೆ ಥರ ನಾನು ಇರ್ತೀನಿ. ಇವಳು 3 ಸಲ ತಿಂದ್ಲಾಗ್ಲೇ ಇನ್ನೂ ತಿಂತಾನೆ ಇವಳು. ಡಯಟ್ ಜಾಸ್ತಿ ತಿನ್ನೋ ಡಯಟ್ ಇವಳು. ಜಾಸ್ತಿ ತಿನ್ಬೇಕಣ್ಣ. ಇದು 4ನೇ ಸಲ ತಿಂದಿರೋದು ಅವಳು. ಇವಾಗ ಎದ್ದವಳೆ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಆರಾಮ ಮಲ್ಕೊಂಡು ನಿಜ. ಇಲ್ಲ ಅಂದ್ರೆ ನಮ್ಗೆ ಒಂದು ಫೋಟೋ ತಗೊಳಕ್ ಆಯ್ತಾ ಇರ್ಲಿಲ್ಲ, ಊಟ ಮಾಡೋಕ್ಕೂ ಬಿಡ್ತಾ ಇರ್ಲಿಲ್ಲ, ಅಷ್ಟು ಅಳ್ತಾ ಇರೋಳು. ಎದ್ದು ಆರಾಮಾಗಿ ಕಾಮಗಳೇ, ನಿದ್ದೆ ಆಗೈತೆ ಚೆನ್ನಾಗಿ, ಕಾಮಗಳೇ. ನೋಡಿ ಕಾಲೇಜ್ ಹತ್ರ ನೋಡಿ. ನಮ್ಮ ಫುಡ್ ಗವರಿಗೆ ಇವಾಗ ಒಂದು ಸರ್ಪ್ರೈಸ್ ಇದೆ. ಏನು? ನಿಮ್ಗೊಂದು ಸರ್ಪ್ರೈಸ್ ಏನು ತರ್ತೀನಿ. ನೀ ಅತ್ತಗಿ, ನೀನು ಟೀಚರ್ ಅಮ್ಮ ತರ ಕಾಣಿಸ್ತಾ ಇದೀಯಾ. ತೆಗಿ. ಏನದು? ಫುಡ್ ಗವರಿಗೆ ಸ್ಮಾಲ್ ಬ್ಯಾಂಗಲ್, ನನ್ನ ಕಡೆಯಿಂದ ಫಸ್ಟ್ ಬ್ಯಾಂಗಲ್. ಹೌದು, ಅವರ ಸಕ್ಕತ್ತಾಯ್ತಲ್ಲ. ಅದು ಹೆಡ್ದು ತೆಗಿ, ಪಾಪು ಕಾಣಲ್ಲ. ಫಸ್ಟ್ ಟೈಮ್ ಬ್ಯಾಂಗಲ್ ತಂದಿರೋದು ಅತ್ತೆ. ನಿಮ್ಮ ಅತ್ತೆ ಏ ಚೆನ್ನಾಗಿದೆ. ಓ ಬೆಳ್ಳಿದ ಇದು ಬಂಗಾರಿ, ಬೆಳ್ಳಿದು ಕೈ ಕಡ್ಗ. ಅವಳು ಬಾಯಕ್ಕೆ ತೊಗೊಂಡು ನೋಡು. ಎಲ್ಲೋಡು ತಿಂತ್ಯಾ? ನೀನಿವಾಗ ಹೇಳು, ನೀನಿವಾಗ ಅತ್ತೆ ಆಗ್ತೀಯಾ ಅಥವಾ ಚಿಕ್ಕಮ್ಮ ಆಗ್ತೀಯಾ? ನಂಗೆ ಅದೇ ಕನ್ಫ್ಯೂಷನ್. ಏನ್ ಆಗ್ತೀಯಾ ಹೇಳು. ಎರಡೂ ವಿಶೇಷ ಸ್ಥಾನನೇ, ಯಾವ್ದಾದ್ರೂ ರೆಸ್ಪಾನ್ಸಿಬಿಲಿಟಿ ಇದೆ. ನಿಂಗೆ ಯಾವ್ದು ಇಷ್ಟ ಆಗುತ್ತೆ? ಅತ್ತೆ ಆಗಕ್ಕೆ ಇಷ್ಟನಾ ಚಿಕ್ಕಮ್ಮ ಆಗಕ್ಕೆ? ಚಿಕ್ಕಮ್ಮ ಅಂತಾನೆ ಇಷ್ಟ. ಎರಡಾದ್ರೂ ನನ್ಗೆ ಒಂಥರ ಏನಂತಾರೆ, ಯಾವ ಸಂಬಂಧ ಆದ್ರೂ ಅವಳು ಮಗಳು ತರ ಫೀಲ್ ಮಾಡ್ತಿದ್ದಾಳೆ. ಸೊ ಅದಕ್ಕೆ ಅವಳು ಕನೆಕ್ಷನ್ ಚಿಕ್ಕಮ್ಮ ಕನೆಕ್ಷನ್ ಇರ್ಲಿ ಹಂಗಾದ್ರೆ. ಹೌದು, ಇಲ್ಲ ಅತ್ತೆ ಇರ್ಲಿ. ಇದು ನಮ್ಮ ಅತ್ತೆನೂ ಚೆನ್ನಾಗಿರುತ್ತೆ ಆಕ್ಚುಲಿ. ನಮ್ಮ ಅಕ್ಕಗೆ ನನ್ನ ಕಡೆಯಿಂದ ಗೌರಿ ಹಬ್ಬಕ್ಕೆ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಗಣೇಶ ಹಬ್ಬಕ್ಕೆ ಏನಿಲ್ವಾ? ಥ್ಯಾಂಕ್ ಯು. ನಂಗೆ ಆಕ್ಚುಲಿ ಹಸಿರು ಬಳೆ ಅಂದ್ರೆ ಇಷ್ಟ ಆಕ್ಚುಲಿ. ಹಾ, ಸೊ ದಟ್ಸ್ ವೈ ಹಸಿರು ಬಳೆ ತಂದಿರಲ್ಲ. ನನ್ನ ಕೈಯಲ್ಲೂ ಇದೆ ಆಲ್ರೆಡಿ. ಸೊ ಇವಾಗ ಹಾಕೋತೀನಿ. ಅವಳಿಗೂ ಚೆನ್ನಾಗಿದೆ. ಹಾಕು ನಿನ್ ಕೈಯಲ್ಲಿ. ಎರಡೂ ಹಾಕು. ಓ ಎತ್ತಿದ್ಲು ಕೈ. ಒಳ್ಳೇದಾಗ್ಲಪ್ಪ. ಆಗುತ್ತೆ ಆಗುತ್ತೆ. ಅದೃಷ್ಟ ಹೇಳು. ಅದೃಷ್ಟ ದೇವತನೆ. ಏನ್ ಗೊತ್ತಾ, ಇವ್ಳು ಹುಟ್ಟಾದ್ಮೇಲೆ ನನಗೆ ಬೇರೆ ಕೆಲ್ಸಕ್ಕೆ ಆಫರ್ ಬಂದಿದ್ದು. ಅದು ಇವ್ರಿಗೂ ಗೊತ್ತು. ನಾನು ಇವ್ಳು ಹುಟ್ಟಾದ್ಮೇಲೆ ನನಗೆ ಅದು ಆಫರ್ ಲೆಟರ್ ಬಂದಿದ್ದು. ಅವಳ ಎಕ್ಸ್ಪೆಕ್ಟೇಷನ್ ಪ್ಯಾಕೇಜಲ್ಲಿ
ಬ್ಯಾಂಗಲ್ ಫಸ್ಟ್ ಟೈಮ್ ಬ್ಯಾಂಗಲ್ ಆಗ್ತಿರೋದು. ಹ್ಞೂ ಹೆವಿ ಲೂಸು. ಗಾಜಿನ ಬೆಳೆಗಳು ಬಟ್ ಟೈಟ್ ಇನ್ನ ಸಾರಿ ಲೂಸು ಬೆಳೀತಾ ಸರಿ ಆದ್ಮೇಲೆ ಇರು ಬಂಗಾರಿ. ಅಮ್ಮ ವೆಯ್ಟ್ ಇದು ಕಾಲ್ಗ ಕೈಗೆ ಕೈಗ ನೋಡಿ ಲೂಸೇ ಆಗುತ್ತೆ ಅನ್ಕೊಂಡು. ಕಾಲ್ಗೆ ಸರಿ ಆಗ್ಬೋದು ನನ್ನ ಪ್ರಕಾರ. ಕಾಲ್ಗೆ ಹಾಕ್ತಾರ ಅದನ್ನ, ಕೈ ಬಳೆ ಅದು. ಚಿನ್ನು ಮರಿ ಇದೇನ್ ನೀನ್ ದೊಡ್ಡ ತಂದ್ಬಿಟ್ಟಿದ್ರೆ ಗೋವಿಂದ. ಓ ಬಾಬು ಇದು ನಾನು ಅದಕ್ಕೆ ಇದು ಆಚೆ ಬಂತು ಸ್ವಲ್ಪ ಕೊಡಬಳಿ. ತುಂಬಾ ದಿನ ಆಗಿತ್ತು ಅಲ್ಲೇ. ಹಿಂಗ್ ಕೈ ಇಟ್ಕೊಂಡು ಹಿಂಗ್ ತಗೋಬೇಕಕ್ಕ. ನಂಗೆ ಹಿಂಗ್ ಫೋಟೋ ತೆಗಿ. ಹಾಕ್ಬಿಡು, ಆಮೇಲೆ ತೆಗಿತೀನಿ. ವಿಡಿಯೋ ಹಾಕ್ತಾ ಇದೆ ಈಗ. ಫಸ್ಟ್ ಬೆಳ್ಳಿ ಬಳೆ, ನಾರ್ಮಲ್ ಬಳೆ ಎರಡು ಅವರು ಚಿಕ್ಕಿ ತಂದ್ಕೊಟ್ಟಿರೋದು. ಅತ್ತೆ ಚಿಕ್ಕಿ ಎರಡು. ಖುಷಿ ಬ್ಯಾಂಗಲ್ ಎಲ್ಲ ಇರು ಆದಷ್ಟು ಬೇಗ ಚಿನ್ನದ ಕೊಡಕ್ಕೆ ಆಶೀರ್ವಾದ ಮಾಡ್ಬಿಡು. ಬೇಗ ಆಶೀರ್ವಾದ ಮಾಡ್ಬಿಡಮ್ಮ. ಗಣೇಶನ ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ ಮೋರ್ಯ. ತಂಗಿ ಮನೆಗೆ ಹೋಯ್ತಾವಳೆ ಬ್ಯಾಗ್ ಎಲ್ಲ ತುಂಬಿಸ್ಕೊಂಡು. ನಾವು ಅವ್ರ ಮನೆಗೆ ಹೋಗಿ. ಓಕೆ ಬಾಯ್ ಬಾಯ್. ಹುಷಾರು. ಕರೆಂಟ್ ಹೋಗಿದೆ, ಮಗಳು ನಡ್ಸೋ ಟೈಮ್ ಆಗಿದೆ, ಅದಕ್ಕೆ ಆಡಿಸ್ಕೊತಿದ್ದೆ. ಯಾವ ಕಡೆ ತಿರುಗಿಸ್ತೀನಿ ಆ ಕಡೆ ಓ ಇಲ್ಲೇ ಆಡಿಸ್ತೀನಿ ಬಿಡು. 3 ಸಲ ಆ ಕಡೆ ಈ ಕಡೆ ಮಾಡಿದೆ, ಅದಕ್ಕೆ ಹೇಳ್ತಾಳೆ. ನೋಡ್ದ ಅಂದ್ರೆ ಹೆವಿ ಅಳ್ತಾಳ್ ಸುಮ್ಮನಿರೋ. ಇಟ್ಕೊಂಡ್ಬರುತ್ತೆ. ಆಯ್ತು ಬಿಡು. ಇವತ್ತು 3rd ಡೇ ಆಫ್ ಗೌರಿ ಗಣೇಶ ಹಬ್ಬ ನಮ್ಮ ಮನೇಲಿ. ಯಾಕೆ ಅಂದರೆ 3 ದಿನ ಗಣೇಶ ಕೂರಿಸಿದ್ವಿ, ಅದಕ್ಕೆ ಇವತ್ತು ಎತ್ತುತ್ತಾ ಇದ್ದೀವಿ. ಸೊ ಸರ್ ಪೂಜೆ ಮಾಡಾಗಿದೆ. ಇವಾಗ ಗಣೇಶನ ಏನು ಮಾಡ್ತಿದ್ದೀರಾ ಸರ್? ಗಣೇಶನ ಸ್ವಲ್ಪ ಶೇಕ್ ಮಾಡ್ತಾರೆ. ಹಾಂ, ಸೊ ಅಲ್ಲಿಗೆ ಜರುಗಿದೆ ಅಂತ ಗಣೇಶ ಗೌರಿನ. ಸೊ ಇದನ್ನು ತೊಗೊಂಡೋಗಿ ಬಿಟ್ಟು ಬರಬೇಕು. ಹಾಗೆ ಇಟ್ಕೊಬಿಡೋಣ ಅನಿಸುತ್ತೆ. ಆದರೂ ನಮ್ಮ ಮನೇಲಿ ತುಂಬ ಗಣೇಶಗಳಿದ್ದಾವೆ. ಸೊ ಇವತ್ತು ಫೈನಲಿ ಗಣೇಶ ಹಬ್ಬ ನಮ್ಮ ಮನೇಲಿ ಕಂಪ್ಲೀಟ್ ಆಗಿದೆ. ಗಣೇಶ ಏನ್ ಗೊತ್ತಾ, ಗಣೇಶ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಗಣೇಶ ಕೂರಿಸ್ತಾ ಇದ್ವಲ್ಲ, ಅವಾಗ ಈ ಹಣ್ಣುಗಳು ಆಯ್ತಾ, ಚಕ್ಲಿ, ಕೋಡ್ಬಳೆ, ಕೋಡ್ಬಳೆ ಆಯ್ತಾ ಎಲ್ಲ ಹಿಡಿಯೋಲ್ಲ. ಇವತ್ತು ಎತ್ತಬೇಕು ಅಂದ್ರೆ ನೆನ್ನೆನೆ ಆಲ್ರೆಡಿ ಪ್ರಿಪರೇಷನ್ ಮಾಡ್ಕೊಂಬಿಡಿಯೋ, ಇಷ್ಟು ನಮ್ಗೆ ಅಂತ. ಇವಾಗ ನೋಡಿ ಏನಿದ್ರು ತಿನ್ನಕ್ ಮನ್ಸಿರಲ್ಲ. ಅವಾಗ ಅದನ್ನ ವಾರಗಟ್ಲೆ ತಿನ್ನಿವ, ಅದೊಂದು ಖುಷಿನೇ ಬೇರೆ. ಅದು ಆಂಟಿ ಕೇಳು ಗಣೇಶ, ಅಂಕಲ್ ಕೇಳು ಗಣೇಶ. ಗೊತ್ತಿಲ್ಲ ಆಕ್ಚುಲಿ, ಏನಾದ್ರು ಪ್ರೊಸೀಜರ್ ಇದ್ರೆ ಮಾಡ್ಬೇಕಂತ ನಾವು ಸಿಂಪಲ್ ಆಗಿ ಮನೇಲಿ ಮಾಡಿ ಸೊ ಬಕೆಟ್ ಅಲ್ಲಿ ಬಿಡ್ತಾ ಇದೀವಿ. ಸೊ ಏನಾದ್ರೂ ತಪ್ಪು ಆಚಾರಗಳನ್ನ ಮಾಡಿದ್ರೆ ಅದನ್ನ ಹೊಟ್ಟೆ ಹಾಕೊಂಬಿಡಿ, ಗಣೇಶನ್ಗೆ ಹೇಳ್ಬಿಡಿ. ಅವ್ರ ಹೊತ್ತು ಏನು ಮಾಡಲ್ಲ, ಆಮೇಲೆ ನೀವು ಕಮೆಂಟ್ ಅಲ್ಲಿ ಬೈಬೇಡಿ. ಇವಾಗ ಬಕೆಟ್ ಅಲ್ಲಿ ಬಿಡ್ತಾ ಇದೀವಿ. ಸೊ ಇದ್ರ ಮೂಲಕ ಒಂದು ಪರಿಸರ ಸ್ನೇಹಿ ಗಣೇಶ, ಮಣ್ಣಿನ ಗಣೇಶ. ಸೊ ಇದು ಇವಾಗ ಹಾಕಿ ಬೆಳಗ್ಗೆ ವರ್ಷದಿಗೆ ಕರಗ್ಬಿಡುತ್ತೆ. ಈ POP ಗಣೇಶನ ಎಲ್ಲಿ ಬೇಕಲ್ಲಿ ಹಾಕಿ ಬೆಳಗ್ಗೆ ಒಂದು ವಿಡಿಯೋ ನೋಡಿದೆ, ಟ್ರ್ಯಾಕ್ಟರ್ ಇಟ್ಕೊಂಡು ಹಂಗೆ ಎಸಿತಾರೆ. ಮನುಷ್ಯರು ಹಂಗೆ ಎಸಿಯಲ್ಲ, ಆ ತರ ಎಸಿತಾರೆ. ದೇವ್ರನ್ನ ನೋಡಿದ್ರೆ ಅದ್ ನೋಡ್ರೆ ಬೇಜಾರಾಗುತ್ತೆ. ಅದ್ರ ಬದಲು ಚಿಕ್ಕದೇ ತಗೊಂಡ್ಬಂದು ನೀವ್ ಎಷ್ಟಾರ ಖರ್ಚು ಮಾಡಿ, ಅಂದಾನ ಅಥವಾ ಆರ್ಕೆಸ್ಟ್ರಾ ಏನೋ ಒಂದ್ ಮಾಡಿ ಮಜಾ ಮಾಡಿ, ಬೇಡ ಅಂತ ಹೇಳಲ್ಲ. ಬಟ್ ಗಣೇಶನ POP ತಗೊಂಡ್ಬಂದು ದೊಡ್ಡದು ಇಡ್ಬೇಕು ಅಂದ್ಬಿಟ್ಟು ಅದನ್ನ ಸರಿಯಾಗಿ ವಿಸರ್ಜನೆ ಮಾಡಕ್ಕಾಗಲ್ಲ, ಕರಗೋದು ಇಲ್ಲ. ಸೊ ದಿಸ್ ಇಸ್ ಬೆಸ್ಟ್ ಆಕ್ಚುಲಿ. 3 ಸಲ ಮುಳುಗಿಸೋಣ ಅಷ್ಟು. ಲಾಸ್ಟ್ ಇಯರ್ ನಾವು ಹಿಂಗೆ ಮಾಡಿದ್ದು. ಹೌದು, ಲಾಸ್ಟ್ ಇಯರ್. ಜೈ ಗಣೇಶ. ಈ ವರ್ಷ ಹೋಗಿ ನೆಕ್ಸ್ಟ್ ಇಯರ್ ಬರುತ್ತೆ. ನೋಡು ಗಣೇಶನ್ ಜೀವ ಇದು. ಸೊ ಗೌರಿನ 3 ಸಲ ಮುಳುಗ್ಬೇಕಾ? ಅಮ್ಮ ಅಷ್ಟೇ. ಗಣೇಶ ಹಬ್ಬ ಮುಗೀತು. ನಾವು ಮಾಡಿರೋ ಗಣೇಶ ಹಬ್ಬದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ತಪ್ಪು ಎಲ್ಲ ಏನಾದರೂ ಇದ್ದರೆ ಕ್ಷಮಿಸ್ಬಿಡಿ. ಬಿಕಾಸ್ ನಾವು ತುಂಬ ಸಿಂಪಲ್ಲಾಗಿ ನಮಗೆ ಗೊತ್ತಿರೋ ವೇಯಲ್ಲಿ ನಾವು ಮಾಡಿರೋದು. ಅಷ್ಟು ಏನು ಗೊತ್ತಿಲ್ಲ ನಮಗೂ. ನಾರ್ಮಲ್ ಗಣೇಶ ಅಂದರೆ ಒಂದು ಎಮೋಷನ್ ಅಂತಾರೆ ಗೊತ್ತಾ, ಆ ಥರ. ಸೊ ದಟ್ಸ್ ಅದಕ್ಕೆ ನಮ್ಮ ಮನೆ ತುಂಬ ಬರೀ ಗಣೇಶನೇ ಇರೋದು. ಸೊ ಅಷ್ಟೇ, ಮುಗೀತು.
ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.